ನೋಡಿ ಸರ್, ಇದು 3 ಎಕರೆ 18 ಗುಂಟೆ ಲ್ಯಾಂಡ್ ಬಂದೈತೆ. ಕಲ್ಕುಚ್ ಫೆನ್ಸಿಂಗ್ ಆಗೈತೆ. ಮತ್ತೆ ಒಳಗಡೆ ತೆಂಗಿನ ಗಿಡ ಹಾಕಿದ್ದಾರೆ. ಅವೇನಂತ ಮೇಂಟೆನೆನ್ಸ್ ಇಲ್ಲ. ಒಂದು ಬೋರ್ವೆಲ್ ಐತೆ. ಟ್ರಾನ್ಸ್ಫಾರ್ಮ್ TC ಎಲ್ಲ ಐತೆ. ಇದು ನಿಯರ್ ಬಂದು ಮದ್ದೂರು ಕುಣಿಗಲ್ ರೋಡ್ ಬರುತ್ತೆ. ಮದ್ದೂರು ತಿಮ್ದಾಸ್ ಹೋಟ್ಲಿಂದ 18 ಕಿಲೋಮೀಟರ್ ಆಗುತ್ತೆ. ಈ ಕಡೆ ಹುಲಿಯೂರು ದುರ್ಗ 17 ಕಿಲೋಮೀಟರ್ ಆಗುತ್ತೆ. ಮದ್ದೂರು ಹುಲಿಯೂರು ದುರ್ಗ ಮೇನ್ ರೋಡಿಂದ ಒಳಗಡೆ 5 ಕಿಲೋಮೀಟರ್ ಆಗುತ್ತೆ. ನಿಮಗೆ ಬೆಂಗಳೂರಿಗೆ ಒಂದು 90 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ 90 ಕಿಲೋಮೀಟರ್ ಆಗುತ್ತೆ. ಮದ್ದೂರು ಕುಣಿಗಲ್ಲು ಮೇನ್ ರೋಡಿಂದ 5 ಕಿಲೋಮೀಟರ್ ಆಗುತ್ತೆ. ನೋಡಿ, ಅಲ್ಲಿ ಕಾಣ್ತಿದೆ ನೋಡಿ, ಅದೇ ವಿಲೇಜು. ಒಂದು 7-8 ಮನೆ ಇವೆ. ಅದು ಚಿಕ್ಕ ವಿಲೇಜ್. ಅದು ಈ ಕಡೆ ಊರು ಈ ಕಡೆ ಐತೆ. ಒಂದು ಸ್ವಲ್ಪ ಅಲ್ಲಿ ಮರೆಯಾಗೈತೆ, ಕಾಣಲ್ಲ. ಅದು ಕಾಂಕ್ರೀಟ್ ರೋಡ್. ಅದು ನೋಡಿ, ಅಲ್ಲಿ ಕಾಣ್ತೈತೆ ನೋಡಿ, ಅದು ಕಾಂಕ್ರೀಟ್ ರೋಡ್. ಅದು ಅಲ್ಲಿಂದ ಇವರು ಒಂದು 25 ಅಡಿ ಲ್ಯಾಂಡ್ಗೆ ಹೋಗೋರಿಗೆ ಬಿಟ್ಕೊಂಡಿದ್ದಾರೆ. ಮತ್ತು ಅಲ್ಲಿ ಒಂದು ಟವರ್ ಕಾಣುತ್ತೆ ನೋಡಿ, ಅದು ಒಂದು ವಿಲೇಜು. ಅದು ದೊಡ್ಡ ವಿಲೇಜ್. ಅದು ಒಂದು 800 ಮೀಟ್ರ್ ಆಗುತ್ತೆ ಆ ವಿಲೇಜು. ಮತ್ತು ಈ ಕಡೆ 1 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಒಂದು ವಿಲೇಜ್ ಬರುತ್ತೆ ನೋಡಿ. ಇಲ್ಲಿ ಪಕ್ಕದಲ್ಲಿರೋದು ಒಂದು ಚಿಕ್ಕ ವಿಲೇಜ್. ಒಂದು 7-8 ಮನೆ ಬರ್ತವೆ ಅಷ್ಟೇ. ಒಂದು 100 ಮೀಟ್ರ್ ಡಿಸ್ಟೆನ್ಸು ವಾಸ ಇದ್ದಾರೆ ಅಲ್ಲಿ. ಮತ್ತು ಮೇನ್ ರೋಡಿಂದ 5 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಮದ್ದೂರಿಂದ ನಿಮಗೆ 18 ಕಿಲೋಮೀಟ್ರ್ ಆಗುತ್ತೆ. ಹುಲಿಯೂರು ದುರ್ಗದಿಂದ ಬಂದರೆ 17 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಇಲ್ಲಿ ಒಂದು ಬೋರ್ ಐತೆ. ಒಂದು ಬೋರ್ವೆಲ್ ಹಾಕ್ಸಿದ್ದಾರೆ, ರನ್ನಿಂಗ್ ಐತೆ. ಈ ಕಡೆ ಒಂದು ಗೇಟ್ ಇಟ್ಟಿದ್ದಾರೆ. ನೋಡಿ, ಇದೇ ರಸ್ತೆ, ಕಾಂಕ್ರೀಟ್ ರಸ್ತೆ. ನೋಡಿ, ಇದು ವಿಲೇಜು. ಒಂದು 7-8 ಮನೆ ಇದೆ, 7-8 ಕುಳೆ. ಇದು ಲ್ಯಾಂಡ್ಗೆ ಹೋಗೋಕ್ಕೆ ರಸ್ತೆ. ಇದು ನೋಡಿ, ಅಲ್ಲಿ ಕಾಣೋದೇ ಲ್ಯಾಂಡು. ಈಗ ನಾವು ವಿಡಿಯೋ ಮಾಡಿದ್ದು ನೋಡಿ, ಅದೇ ಜಾಗ. ಒಂದು 50 ಮೀಟ್ರು ಹೋಗ್ಬೇಕಿದೆ ಈ ರಸ್ತೆಯಲ್ಲಿ, ಈ ಕಾಂಕ್ರೀಟ್ ರಸ್ತೆಯಿಂದ.